ಅಧ್ಯಾಯ 14ನೇ ವಚನ ಬರ್ದಿದೆ. ಏನಂತ? ದೇಹವು ದೇವರ ಆಲಯ ಅಂತ. ಅನೇಕ ಗ್ರಂಥದಲ್ಲೂ ಕೂಡ ಕೆಲವೊಂದು ವಿಷಯದಲ್ಲಿ ಬರ್ದಿದೆ, ಈ ದೇಹವೇ ಗರ್ಭಗುಡಿ, ದೇವರ ಆಲಯ ಅಂತ, ಗರ್ಭಗುಡಿ ಅಂತ ಕೆಲವು ಹೇಳ್ತಾರೆ, ಹಿರಿಯರು ಹೇಳಿದ್ದಾರೆ. ಆದ್ರೆ ಈ ದೇಹವನ್ನು, ಗರ್ಭಗುಡಿಯನ್ನು ಯಾವ ರೀತಿ ಇರಬೇಕು ಏನ್ ಬೇರೆ, ನಾನು ನಮ್ಮ ಅನ್ಯ ಜನರಿಗೆ ನಾನು ಹೇಳ್ತೀನಿ, ನಮ್ಮ ಹಿಂದೂ ಸಹೋದರಿಗೆ, ಈ ಗರ್ಭಗುಡಿ ಅನ್ನುವಂಥದ್ದು, ನೀವು ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲಿ ಒಂದು ಪರ್ದೆ ಹಾಕಿರುತ್ತೆ. ಅಂದ್ರೆ ಹೋಗಿದ ತಕ್ಷಣ ದರ್ಶನ ಇಲ್ವಾ ಅಂತ ಅಂದ್ರೆ ದರ್ಶನ ಇಲ್ಲ. ಅದಕ್ಕೇನು ಪರ್ದೆ ಹಾಕಿ ಮಡಗಿರ್ತಾರೆ. ಏನ್ ಅದು ದೇವರು ದೇವಸ್ಥಾನ ಅಂತ ನೀವು ಪರ್ದೆ ಹಾಕಿ ಮಡಗಿರ್ತೀರ. ಮತ್ತೆ ಈ ದೇಹ ಎಂಬುವಂತ ದೇವಾಲಯವನ್ನು ಯಾವ ರೀತಿ ಮುಚ್ಚಿಕೊಂಡು ಭದ್ರವಾಗಿ ಇಟ್ಕೋಬೇಕಂತ ಯಾವ್ದಾದ್ರು ಸ್ತ್ರೀಗೆ, ಒಬ್ಬ ಯುವಕನೂ ಆಗ್ಲಿ, ಏನಮ್ಮ ನನ್ನ ತಂಗಿ ತರ ಇದ್ದೆ, ನನ್ನ ಅಕ್ಕನ ತರ ಇದ್ದೆ, ನನ್ನ ಮನೇಲಿ ನನ್ನ ತಂಗಿ ಇದ್ದಾಳಮ್ಮ, ನೀನ್ ಈ ತರ ದೇಹವನ್ನು ತೋರಿಸ್ಕೊಂಡು ಮಾಡೋದ್ರೆ ನಾಳೆ ದಿವಸ ಯೌವನಸ್ಥರು ಅವಳನ್ನ ರೇಪ್ ಮಾಡಿ ಸಾಯಿಸಿದ್ರೆ ಏನಮ್ಮ ಮಾಡೋದು? ಅಮ್ಮ ನಿನ್ನ ದೇಹವನ್ನು ಭದ್ರವಾಗಿ ಇಟ್ಕೊ ಅಂತ ಹೇಳುವಂತ ಯಾವನಾದ್ರೂ ಯುವಕನು ಸಿಗ್ತಾ ಇದ್ದಾನ? ಹೋಗ್ಲಿ ಮುದಕರು ಸಿಗ್ತಾ ಇದ್ದಾರ? ಹೋಗ್ಲಿ ಒಂದು ಅಂಕಲ್ ಆದ್ರೂ ಹೇಳೋರು ಇದ್ದಾರ? ಏನಮ್ಮ ನೀನ್ ಈ ರೀತಿ